ನಮಸ್ತೆ ಸ್ನೇಹಿತರೆ. ನೋಡಿ, ನಮ್ಮೂರಲ್ಲಿ ಒಂದು ಶಂಕರನಾರಾಯಣ ದೇವಸ್ಥಾನ ಅಂತ ಇದೆ. ಮೊನ್ನೆ ವಿಡಿಯೋ ಎಲ್ಲ ಹಾಕಿದ್ದೆ, ಕಾರ್ತಿಕ ಸೋಮವಾರದ್ದೆಲ್ಲ. ಶಂಕರ ಮತ್ತು ನಾರಾಯಣ ಒಟ್ಟಿಗೆ ಇಬ್ಬರು ಒಂದೇ ವಿಗ್ರಹದಲ್ಲಿ ಒಟ್ಟಿಗೆ ನೆಲೆದಿದ್ದು. ಅದು ಕೆರೆಯಲ್ಲಿ ಮೂಡಿ ಬಂದಿದ್ದು. ತುಂಬ ಒಳ್ಳೆ ದೇವಸ್ಥಾನ ಅದು. ಅಲ್ಲಿ ಹೋದವಾಗ ನೋಡಿ, ಅಲ್ಲಿ ಕೆರೆದೊಂಚೂರು ವಿಡಿಯೋ ಮಾಡಿ ತೋರಿಸುವ ಅಂತ ಮಾಡಿದ್ದೆ. ಅಲ್ಲಿ ಒಂದು ಏಡಿ ನೋಡಿ, ಇದಕ್ಕೆ ಏಡಿ ಅಂತ ಹೇಳೋದು, ಕ್ರ್ಯಾಬ್ ಹೇಳ್ತಾರಲ್ಲ, ನಾವು ಇಲ್ಲಿ ಏಡಿ ಅಂತಲೇ ಹೇಳೋದು. ಹೊಳೆಲೆಲ್ಲ ಇರುತ್ತೆ ಅದು. ಕೆರೆಯಲ್ಲಿ ಇದ್ದದ್ದು ಮೇಲೆ ಬಂದಿದ್ದೇನೋ ಗೊತ್ತಿಲ್ಲ. ನನಗೆ ಈ ಥರ ಏನಾದರೂ ಜೀವಿಗಳು ಸಿಕ್ಕಿದರೆ ಖುಷಿ ಆಗೋದು. ಮೊದಲು ಚಿಟ್ಟೆ ಅದು ಇದೆಲ್ಲ ತುಂಬ ಶಾರ್ಟ್ಸ್ ಎಲ್ಲ ಹಾಕಿದ್ದೆ ನಾನು. ಖುಷಿ ಆಗೋದು, ನೋಡಲಿಕ್ಕೂ ಖುಷಿ ಆಗೋದು, ಮತ್ತು ಹೀಗೆ ವಿಡಿಯೋ ಮಾಡಿ ಹಾಕಲಿಕ್ಕೂ. ಅಂದರೆ ನಂತರನೇ ಯಾರಾದರೂ ಖುಷಿ ಪಡೋರಿದ್ರೆ ನೋಡಲಿ ಅಂತ ಏನೋ ಒಂಥರ ನನಗೆ ಇಷ್ಟ ತುಂಬ ಈ ಥರ ಎಲ್ಲ ಜೀವಿಗಳಂದರೂ ಹಾಗೆ. ಚಿಟ್ಟೆ ಆಗಲಿ, ಪ್ರಾಣಿಗಳಾಗಲಿ, ಮರಿ ಆಗಲಿ, ಏನಾದರೂ ಅಷ್ಟೇ. ಜಿಂಕೆ ಎಲ್ಲ ತುಂಬ ವಿಡಿಯೋ ಮಾಡಿ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಎಲ್ಲ ಇದೆ, ವಿಡಿಯೋನೂ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಯಾರಾದರೂ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಆದರೆ ನಾನು ಎಲ್ಲ ಥರ ವೀಡಿಯೋನೂ ಒಂದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಇವಾಗ ನಾವು ಹೀಗೆ ದೇವಸ್ಥಾನದ್ದು ಎಲ್ಲ ಹಾಕ್ತೀನಿ, ಮತ್ತು ಈಗ ಬೇರೆ ಅಡಿಗೆದು ಎಲ್ಲ ಹಾಕ್ತೀನಿ, ಎಲ್ಲನೂ ಹಾಕ್ತೀನಿ. ಮತ್ತು ನಾನು ಬೇರೆ ಚಾನಲ್ ಇಲ್ಲ, ನಂದು ಒಂದೇ ಚಾನಲ್ ಇರೋದು. ನನಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಚಾನಲ್ಗಳನ್ನೆಲ್ಲ. ಹಳ್ಳಿ ಅಲ್ವಾ, ಕೆಲಸ ಇರುತ್ತೆ, ಅದಕ್ಕೆ ನಾನು ಒಂದೇ ಚಾನಲಲ್ಲಿ ಹಾಕ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದು ಸಾರಿ ಅನಿಸುತ್ತೆ ಎಲ್ಲ ಒಂದೇ ಚಾನಲಲ್ಲಿ ಹಾಕಬಾರ್ದು, ಬೇರೆ ಬೇರೆ, ಅಂದರೆ ಅಡುಗೆದೇ ಒಂದು ಚಾನಲ್ ಮಾಡಬೇಕು, ಈ ಥರ ಒಂದು ಚಾನಲ್ ಮಾಡಬೇಕು ಆ ಥರ ಹೇಳ್ತಾರೆ. ಆದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ. ಮುಂದೆ ಮುಂದೆ ನೋಡುವ. ನೋಡಿ, ಇದು ಆ ಕೆರೆ ನೋಡಿ, ಇಲ್ಲಿ ದೇವಸ್ಥಾನ ಹುಲ್ಲು ಕಟ್ಟಿದ್ದು, ಕೆರೆ ಮೇಲ್ಗಡೆನೇ ಕಟ್ಟಿದ ದೇವಸ್ಥಾನ ಇದು. ಅದಕ್ಕೆ ಕೆರೆ ಮೇಲ್ಗಡೆ ಕಲ್ಲಿಂದ ಚಪ್ಪಡಿ ಎಲ್ಲ ಹಾಸಿ ಮಾಡಿದಾರಂತೆ. ಹಿಂದೆಯಿಂದ ನಮ್ಮ ತಾತನ ಇಂದ ತುಂಬ ಹಳೆಯ ದೇವಸ್ಥಾನ ಇದು. ಅವಾಗಿಂದ ಹೇಳ್ತಾಯಿದ್ರು. ವಯಸ್ಸಾದವರೊಬ್ಬರು ಭಟ್ರು ಇದಾಗಲಿಲ್ಲ, ಅವರಿಗೆ ಮೇಲೆ ಬೆಟ್ಟದ ಮೇಲೆ ಇತ್ತಂತೆ ದೇವರು. ಅಲ್ಲಿ ನನಗೆ ಆಗಲ್ಲ ಪೂಜೆ ಮಾಡಲಿಕ್ಕೆ, ನಡ್ಕೊಂಡು ಹೋಗಲಿಕ್ಕೆ ಆಗಲ್ಲ ಅಂದವಾಗ ದೇವರು ಕನಸಲ್ಲಿ ಬಂದು ಈ ಕೆರೆಯಲ್ಲಿ ಒಂದು ಮಡಿಕೆ ಉಲ್ಟಾ ಮಾಡಿ ಇಡು, ನಾನು ಇದು ಮಾಡ್ತೀನಿ, ಅದೆಷ್ಟೋ 7 ದಿವಸ ಬಿಟ್ಟು ಎಷ್ಟೋ ದಿವಸ ಬಿಟ್ಟು ತೆಗಿ ಅಂತ. ಸರಿಯಾಗಿ ಗೊತ್ತಿಲ್ಲ ನನಗೆ, ನಮ್ಮ ಅಜ್ಜ ಎಲ್ಲ ಹೇಳಿದ್ದು, ನಾನು ಹೇಳೋದು ನಿಮಗೆ ಅಂತ ಹೇಳಿದಂತೆ. ಆವಾಗ ಅವ್ರಿಗೆ, ವಯಸ್ಸಾದವ್ರಿಗೆ ಪಾಪ ತುಂಬ ಸುಸ್ತಾಗ್ತಿತ್ತಂತೆ ಮೇಲೆ ಹೋಗಿ ಪೂಜೆ ಮಾಡಲಿಕ್ಕೆ. ಆವಾಗ ಅವರು 7 ದಿವಸಕ್ಕಿಂತ ಮುಂಚೆ ಆ ಮಡಿಕೆನ ತೆಗೆದ್ರಂತೆ. ಆವಾಗ ಎದೆ ಭಾಗವರೆಗೆ ಮಾತ್ರ ಬಂದಿದೆ, ಅಂದರೆ ದೇವರು ಮೂಡಿ ಬಂದಿದ್ದು. ಶಿವ ಮತ್ತು ಶಂಕರ ಮತ್ತು ನಾರಾಯಣ ಇಬ್ಬರು ಒಟ್ಟಿಗೆ. ತುಂಬ ಖುಷಿಯಾಗುತ್ತೆ. ಇವಾಗಲೂ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ, ಒಳಗಡೆ, ಕೆರೆ ಒಳಗಡೆ ಇರೋ ದೇವರನ್ನು ಹೀಗೆ ಕನ್ನಡಿ ಇಟ್ಟು ಅದಕ್ಕೆ ಹಾಗೆ ಮಾಡಿ ತೋರಿಸ್ತಾರೆ. ದೂರದವರೆಲ್ಲ ಬಂದರೆ ಒಂದು ಸಾರಿ ನಿಮಗೆ ಇದಾಗುತ್ತೆ, ಅಂದರೆ ಆಗುತ್ತೆ ನಿಮಗೆ ಬರಲಿಕ್ಕೆ ಅಂದರೆ ಬಂದು ನೋಡಿ, ತೋರಿಸ್ತಾರೆ ಕೆರೆ ಒಳಗಡೆ ಮೂಡಿ ಬಂದ ದೇವರನ್ನು. ಅದನ್ನೆಲ್ಲ ಹುಲ್ಲು ದೇವಸ್ಥಾನ, ಆ ಕಡೆ ಎಲ್ಲ ಕೆರೆ ಕಲ್ಲು ಎಲ್ಲ ಹಾಕಿ ದೇವಸ್ಥಾನ ಮಾಡಿ, ಇದು ಮಾತ್ರ, ಇದಿಷ್ಟು ಭಾಗ ಮಾತ್ರ ಕೆರೆನೇ ಇಟ್ಟಿದ್ದಾರೆ. ಇಷ್ಟು ಚೆನ್ನಾಗಿದೆ ನೋಡಿ. ಇದರ ಪುರಾಣದ ಹಿಂದಿನ ಕಥೆ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಅದಕ್ಕೆ ತುಂಬ ಇಷ್ಟ ಈ ದೇವರು ಅಂದರೆ. ನಾನೆಲ್ಲ ಹೀಗೆ ನಿಮಗೆ ಕೆರೆನ ವಿಡಿಯೋ ಮಾಡಿ ತೋರಿಸೋಣ, ಮೊನ್ನೆ ಎಲ್ಲ ಸ್ಟೋರಿ ಎಲ್ಲ ಹೇಳಲಿಕ್ಕೆ ಆಗಲಿಲ್ಲ, ನಾನು ಅದು ವಾಯ್ಸ್ ಕೊಡಲಿಲ್ಲ. ಮೊನ್ನೆದು ಕಾರ್ತಿಕ ಸೋಮವಾರದ್ದು ವಿಡಿಯೋ ಮಾತ್ರ ಹಾಗೆ ಹಾಕಿ ಅಪ್ಲೋಡ್ ಮಾಡಿದ್ದೆ, ಸಾಧಾರಣ ಮಾಡಿ ತೆಗೆದೆ. ನಾನು ಮಕ್ಕಳನ್ನು ಎಲ್ಲ ಕರ್ಕೊಂಡು ಹೋಗಿದ್ದೆಲ್ಲ, ಕಷ್ಟ ಆಯಿತು ನನಗೆ, ಮಾಡಲಿಕ್ಕೆ ಆಗಲಿಲ್ಲ ವಿಡಿಯೋ ಎಲ್ಲ. ಅದಕ್ಕೆ ಹಾಗಾದರೆ ಇದು ಮತ್ತೊಂದು ದಿವಸ ಹೋಗಿದ್ದೆ ಸೋಮವಾರ, ಹಾಗಾದರೆ ವಿಡಿಯೋ ಮಾಡಿ ಅಂದರೆ ಅಲ್ಲೊಂದು ಏಡಿ ಬಂದಿತ್ತು. ಈ ಥರ ನೋಡಿ, ಅಲ್ಲೇ ಮಲಗಿದೆ. ಸ್ವಲ್ಪ ತುಂಬ ಹೊತ್ತು ಬಿಟ್ಟು ನಾನು ಸಹ ನೋಡಿದೆ, ಅದು ಅಲ್ಲೇ ಇದೆ. ನನಗೆ ಈ ಥರ ಜೀವಿಗಳೆಲ್ಲ, ಅದು ದೇವರದ್ದು ಕೆರೆ ಅಲ್ವಾ, ಈ ಥರ ಎಲ್ಲ ಏನಾದರೂ ಜೀವಿಗಳನ್ನು ನೋಡಿದರೆ ಖುಷಿಯಾಗೋದು. ಚೆನ್ನಾಗಿದೆಯಾ ನೋಡಿ ಸ್ನೇಹಿತರೆ.